ರೈತ ಕಷ್ಟಪಟ್ಟು ದುಡಿಯುವ ಜಮೀನನ್ನು ಸರ್ಕಾರ ಒಂದು ದಿನ ದಾಖಲೆಗಳಲ್ಲಿ ಇದು ನಿಮ್ಮ ಜಮೀನು ಅಲ್ಲ ಅಂತಂದರೆ ರೈತರ ಜೀವನವೇ ಹೋದಂತೆ ಅಲ್ವಾ. ಇಂತಹ ಎಷ್ಟೋ ತೊಂದರೆಗಳನ್ನು ಗೋಮಾಳ ಜಮೀನಿನಲ್ಲಿ ಸಾಗುವಳಿ ಮಾಡುವ ಜನ ಅನುಭವಿಸ್ತಿದ್ದಾರೆ. ಇಂದು ನಾವು ಗೋಮಾಳ ಜಮೀನು ಅಂದರೆ ಏನು, ಹುಕುಂ ಸಾಗುವಳಿ ಅಂದರೆ ಏನು, ಯಾರು ಅರ್ಜಿನ ಸಲ್ಲಿಸಿ ಇಂತಹ ಜಮೀನನ್ನು ತಮ್ಮದಾಗಿಸ್ಕೊಳ್ಬೋದು, ಯಾವ ಜಮೀನು ನಿಮಗೆ ಸಿಗೋದಿಲ್ಲ, ಯಾವ ಜಮೀನು ನಿಮಗೆ ಸಿಗುತ್ತೆ ಎಂಬ ಸಂಪೂರ್ಣ ವಿವರಣೆಯನ್ನು ತಿಳಿದುಕೊಳ್ಳೋಣ ಬನ್ನಿ. ನಮಸ್ತೆ ಕರ್ನಾಟಕ, ವೆಲ್ಕಮ್ ಟು ಆಲ್ ಅಪ್ಡೇಟ್ಸ್ ಕನ್ನಡ ಚಾನಲ್. ಗೋಮಾಳ ಜಮೀನು ಒಂದು ಗ್ರಾಮದ ಜಾನುವಾರುಗಳಿಗೆ ಮೇವು ಸಿಗಬೇಕು ಎಂಬ ಉದ್ದೇಶಕ್ಕಾಗಿ ಮೀಸಲಿಟ್ಟ ಜಮೀನೇ ಗೋಮಾಳ ಜಮೀನು. ಸರ್ಕಾರದ ಪ್ರಕಾರ ಪ್ರತಿ 100 ಜಾನುವಾರುಗಳಿಗೆ ಕನಿಷ್ಠ ಅಂದರೂ 30 ಎಕರೆ ಜಮೀನು ಮೀಸಲು ಇಡಬೇಕು. ಇದೊಂದು ಜಾನುವಾರಿಗಾಗಿ ಮೀಸಲಿಟ್ಟ ಜಮೀನೇ ಹೊರತು ರೈತರಿಗಾಗಿ ಇಷ್ಟ ಜಮೀನಲ್ಲ. ಜನಸಂಖ್ಯೆ ಹೆಚ್ಚಾಗಿ ಜಮೀನಿನ ಕೊರತೆ ಆದಾಗ ರೈತ ಅನಿವಾರ್ಯವಾಗಿ ಗೋಮಾಳಕ್ಕಾಗಿ ಇಟ್ಟ ಜಮೀನನ್ನೇ ಕಷ್ಟಪಟ್ಟು ಕೃಷಿಯನ್ನು ಮಾಡೋಕ್ಕೆ ಆರಂಭಿಸ್ತಾನೆ. ಇದನ್ನು ನಾವು ಹುಕುಂ ಸಾಗುವಳಿ ಅಂತ ಕರಿತೇವೆ. ಹಾಗಾದರೆ ಈ ತರಹದ ಹುಕುಂ ಸಾಗುವಳಿ ಜಮೀನು ಸಕ್ರಮ ಆಗೋದು ಹೇಗೆ, ನಿಮ್ಮ ಹೆಸರಿಗೆ ಮಾಡಿಕೊಳ್ಳೋದು ಹೇಗೆ ಅಂತಂದರೆ, ಸರ್ಕಾರವು ಕೆಲವು ಸಂದರ್ಭಗಳಲ್ಲಿ ಮಾತ್ರ ಜಮೀನನ್ನು ಸಕ್ರಮ ಮಾಡಿಕೊಳ್ಳಲು ಅವಕಾಶ ನೀಡಿದೆ. ಕರ್ನಾಟಕದ ಭೂಕಂದಾಯ ಇದಕ್ಕಾಗಿ ಅವಕಾಶ ಕೂಡ ಇಟ್ಟಿದೆ. ಇದಕ್ಕಾಗಿ ನೀವು ಮುಖ್ಯವಾಗಿ ನಮೂನೆ 57 ಎಂಬ ಅರ್ಜಿಯನ್ನು ಸಲ್ಲಿಸಬೇಕು. ಯಾರು ಅರ್ಜಿಯನ್ನು ಸಲ್ಲಿಸಬಹುದು ಅಂತ ಅಂದರೆ, ಸರ್ಕಾರ ಇದರ ವಿಷಯದಲ್ಲಿ ಸ್ಪಷ್ಟ ವಿಚಾರವನ್ನು ತಿಳಿಸಿದೆ. ಅದು ಕನಿಷ್ಠ ಏನಿಲ್ಲ ಅಂತಂದು ರೈತರು 15 ವರ್ಷಗಳಿಂದ ನಿಗದಿತವಾಗಿ ಕೃಷಿಯನ್ನು ಬಿತ್ತಿದವರಾಗಿರಬೇಕು. ಯಾವ ಜಮೀನು ನಿಮಗೆ ಬೇಕು ಅಂದ್ಕೊಳ್ತಿದ್ದೀರೋ ಆ ಜಮೀನಲ್ಲಿ 15 ವರ್ಷದಿಂದ ನೀವು ಕೃಷಿಯನ್ನು ಬಿತ್ತಿರಬೇಕಾಗುತ್ತೆ. ಭೂಹೀನ ಅಂದರೆ ಯಾವುದೇ ಜಮೀನು ಇರದವರಿಗೆ ಜಮೀನು ಸಿಗ್ಬೋದು. ಒಬ್ಬ ವ್ಯಕ್ತಿ ಎಷ್ಟು ಬೇಕಾದರೂ ಜಮೀನಲ್ಲಿ ಕೃಷಿ ಮಾಡಿರಲಿ, ಅಂದರೆ ಆ ವ್ಯಕ್ತಿ 10 ಎಕರೆ 11 ಎಕರೆ ಎಷ್ಟು ಬೇಕಾದರೂ ಜಮೀನಲ್ಲಿ ಕೃಷಿ ಮಾಡಿರಲಿ, ಸರ್ಕಾರ ನಿಮಗೆ ಕೊಡೋದು ಮಾತ್ರ ಕೇವಲ 4 ಎಕರೆ ಮಾತ್ರ. ಮತ್ತು ಯಾವ ಜಮೀನು ಸಿಗೋದಿಲ್ಲ ಅಂತಂದರೆ, ನಗರದಲ್ಲಿ ಬರುವ ಯಾವುದೇ ತರಹದ ಜಮೀನು ಸಕ್ರಮ ಆಗೋದಿಲ್ಲ. ಜಮೀನನ್ನು ಹೇಗೆ ನಿಮ್ಮದಾಗಿಸಿಕೊಳ್ಳೋದು ಅಂತ ಅಂದರೆ, ಇಲ್ಲಿ ನಮೂನೆ 57 ಸರಿಯಾಗಿ ಭರ್ತಿ ಮಾಡಿರಬೇಕು. ಹುಕುಂ ಸಾಗುವಳಿ ಸಮಿತಿ ಇದನ್ನು ಪರಿಶೀಲಿಸ್ತಾರೆ. ಕಂದಾಯ ಇಲಾಖೆಯವರು ಜಮೀನಿನ ಪರೀಕ್ಷೆ ನಡೆಸ್ತಾರೆ. ವರದಿ ಸಕ್ರಮವಾಗಿದ್ದರೆ ಸರ್ಕಾರ ಒಂದು ಶುಲ್ಕ ಪಾವತಿಸಿ ಅದರ ನಂತರ ಅಧಿಕೃತವಾಗಿ ಜಮೀನನ್ನು ನಿಮ್ಮದಾಗಿಸ್ಕೊಳ್ಬೋದು. ಈ ಒಂದು ವಿಷಯ ನಿಮಗೆ ಹೆಲ್ಪ್ ಆಗುತ್ತೆ ಅಂದ್ಕೊಳ್ತೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ತೆ.